ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇಂದು ನಿಜ ಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಿಜ ಶರಣ ಅಂಬಿಗರ ಚೌಡಯ್ಯನವರು 12ನೆಯ ಶತಮಾನದಲ್ಲಿ ಗುರು ಬಸವಣ್ಣನವರ ಸಮಕಾಲೀನರಾಗಿ ಬದುಕಿದ್ರು. ಇವರು ತಂದೆ ವಿರೂಪಾಕ್ಷ, ತಾಯಿ ಪಂಪಾದೇವಿಯವರ ಮಗನಾಗಿ 1160 ಜನವರಿ 21ರಂದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಚೌಡದಾನಪುರ ಎಂಬಲ್ಲಿ ಜನಿಸ್ತಾರೆ. ಇವರು ಜನಿಸಿರುವಂತಹ ಊರಿನ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ. ಕೆಲವು ಸಾಹಿತ್ಯದಲ್ಲಿ ಧಾರವಾಡ ಜಿಲ್ಲೆ ಚೌಡದಾನಪುರ ಅಂತ ಇದ್ರೆ, ಮತ್ತೊಂದರಲ್ಲಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಚೌಡದಾನಪುರ ಅಂತ ಇದ್ರೆ, ಇನ್ನು ಒಂದರಲ್ಲಿ ಗುಲ್ಬರ್ಗ ಜಿಲ್ಲೆ ಅಫಜಲಪುರ ತಾಲೂಕಿನ ಚೌಡದಾನಪುರ ಅಂತ ಇದೆ. ಗ್ರಾಮದ ಹೆಸರು ಎಲ್ಲ ಕಡೆನೂ ಒಂದೇ ಇದ್ರೂ ತಾಲೂಕು ಜಿಲ್ಲೆ ಮಾತ್ರ ಬೇರೆ ಬೇರೆ ಇದೆ. ಅಂಬಿಗರ ಚೌಡಯ್ಯನವರು ತುಂಗಭದ್ರಾ ನದಿ ತೀರದಲ್ಲಿ ದೋಣಿಯನ್ನು ನಡೆಸ್ತಿದ್ದರಿಂದ ಅವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಚೌಡದಾನಪುರ ಅನ್ನೋದು ಸತ್ಯ ಅಂತ ಅನಿಸುತ್ತೆ. ಇವರು ಅಂಬಿಗರಾಗಿ ಅಂದರೆ ದೋಣಿಯನ್ನು ನಡೆಸುವಂತಹ ಕಾಯಕವನ್ನು ಮಾಡ್ತಾ ಇದ್ರು. ಅಂಬಿಗರ ಚೌಡಯ್ಯ ಎನ್ನುವಂತಹ ಅಂಕಿತ ನಾಮದಿಂದ ಬರೆದಿರುವ 279 ವಚನಗಳು ನಮಗೆ ಇಂದು ಲಭ್ಯ ಇದೆ. ವೃತ್ತಿಯಲ್ಲಿ ಅಂಬಿಗನಾಗಿದ್ದರು, ಪ್ರವೃತ್ತಿಯಲ್ಲಿ ಅನುಭಾವಿಯಾಗಿದ್ದರು. ಅವರ ಮೂಲ ಹೆಸರು ಚೌಡೇಶ್. ಉದ್ದಾಲಕ ಮುನಿಗಳ ಆಶ್ರಯದಲ್ಲಿ ಜ್ಞಾನಾರ್ಜನೆಯನ್ನು ಪಡೆದಿದ್ರು. ಇವರಿಗೆ ಒಬ್ಬ ಶಿಷ್ಯ ಇದ್ರು, ಅವರು ಶಿವದೇವ ಮುನಿ. ಇವರ ಅಂಬಿಗರ ಚೌಡಯ್ಯನವರ ಹೆಸರಿನಲ್ಲಿ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠ ಸ್ಥಾಪನೆಯಾಗಿರುವುದು ಇವರಿಗೆ ಸಂದಂತಹ ಗೌರವ. ಪೂರ್ವಾಶ್ರಮದ ಜಾತಿ ಕೋಲಿ ಸಮುದಾಯ. ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಅಮೂಲ್ಯವಾದಂತಹ ವಚನ ಸಾಹಿತ್ಯವನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಕೊನೆಯಲ್ಲಿ ಇವರು ರಾಣಿಬೆನ್ನೂರಿನಲ್ಲಿ ಲಿಂಗೈಕ್ಯರಾಗ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯ ಇದೆ. ಅವರ ವಚನಗಳ ವೈಶಿಷ್ಟ್ಯತೆ ಏನು ಅಂತಂದರೆ, ವಚನಗಳು ನೇರ ನಿಷ್ಠುರವಾದಂತಹವು. ಇವರ ವಚನಗಳಲ್ಲಿ ವೈಚಾರಿಕತೆ, ಏಕದೇವೋಪಾಸನೆ, ಇಷ್ಟಲಿಂಗದ ನಿಷ್ಠೆಯ ವಚನಗಳು, ಬೆಳಗಿನ ವಚನಗಳು, ಕಾಲಜ್ಞಾನದ ವಚನಗಳು, ಸಂಕೀರ್ಣ ವಚನಗಳು, ಜೀವನ್ಮುಕ್ತನ ಸ್ಥಿತಿ ಮತ್ತು ನೈತಿಕ ಮೌಲ್ಯಗಳನ್ನು ಒಳಗೊಂಡಂತಹ ವಚನಗಳನ್ನು ನಾವು ಕಾಣಬಹುದು. ಕಾಯಕವನ್ನೇ ತಮ್ಮ ಹೆಸರನ್ನಾಗಿ ಮಾಡಿಕೊಂಡು ತಮ್ಮ ಹೆಸರನ್ನೇ ವಚನದ ಅಂಕಿತವಾಗಿ ಬಳಸಿಕೊಂಡಿದ್ದಾರೆ. ಇವರು ಕೇವಲ ತುಂಬಿದ ಹೊಳೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಕಾಯಕವನ್ನು ಮಾತ್ರ ಮಾಡ್ತಿರಲಿಲ್ಲ, ಭವಸಾಗರದಲ್ಲಿ ಹುಟ್ಟು ಹಾಕುವಂತಹ ಕೌಶಲ್ಯವುಳ್ಳವರಾಗಿದ್ದರು ಅನ್ನೋದು ಅವರ ವಚನಗಳಲ್ಲಿ ತಿಳಿದು ಬರುತ್ತೆ. ಅವರ ವಚನಗಳ ವಸ್ತು, ಭಾಷೆ, ಶೈಲಿ ಇವನ್ನು ನಾವು ಗಮನಿಸಿದಾಗ ಅವರೊಬ್ಬ ಕೆಚ್ಚೆದೆಯ ನಿಷ್ಠುರ ಪ್ರವೃತ್ತಿಯ ಮನೋಧರ್ಮದ ವಚನಕಾರರು ಅಂತ ನಮಗೆ ಸ್ಪಷ್ಟವಾಗುತ್ತೆ. ಅವರು ನ್ಯಾಯ, ನಿಷ್ಠುರ, ದಯ, ದಾಕ್ಷಿಣ್ಯಪರರಾಗಿರಲಿಲ್ಲ. ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ಟೀಕಿಸದೆ ಅವರು ಬಿಡ್ತಾ ಇರಲಿಲ್ಲ. ಮಾತಿನ ಬಹುಭಾಗ ಹರಿತವಾಗಿತ್ತು. ಅವರ ಇಷ್ಟಲಿಂಗದ ನಿಷ್ಠೆ ಎಷ್ಟಿತ್ತು ಅಂತಂದರೆ, ಲಿಂಗ ಧರಿಸಿಯೂ ಸ್ಥಾವರ ಲಿಂಗಕ್ಕೆ ಹೋಗಿ ಅಡ್ಡ ಉದ್ದ ಬೀಳುವಂತಹ ಭಕ್ತರ ಕಂಡರೆ ಕೆಂಡಾಮಂಡಲವಾಗಿಬಿಡ್ತಾ ಇದ್ರು. ಅಂತಹವರನ್ನು ಕುರಿತು ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟಡಿಯಾಗಿ ಬೀಳುವ ಲೊಟ್ಟಿ ಮೂಳನ ಕಂಡರೆ ಮೆಟ್ಟಿದ ಎಡಗಾಲ ಪಾದರಕ್ಷೆಯ ತಕ್ಕೊಂಡು ಲಟಲಟನೆ ಒಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಎಷ್ಟು ನಿರ್ದಾಕ್ಷಿಣ್ಯವಾಗಿ ನಿಷ್ಠುರವಾಗಿ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಸತ್ತರೆ ಸಂಗಾತ ಹೂಳಿಸಿಕೊಂಬ ಇಷ್ಟಲಿಂಗವ ಸಟೆ ಮಾಡಿ ಅನ್ಯ ದೈವಕ್ಕೆರಗುವ ಕತ್ತೆ ಹೊಲೆಯರು ನೀವು ಕೇಳಿರೋ. ತನ್ನ ಪುರುಷನಿದ್ದಂತೆ ಅನ್ಯ ಪುರುಷರ ಕೂಡಿಹ ಸ್ತ್ರೀಗೆ ನರಕವಲ್ಲವೇ? ಮೋಕ್ಷಾರ್ಥವೆಂದು ಗುರುಕೊಟ್ಟ ಲಿಂಗವು ಅಂಗಕ್ಕೆ ಸಂಬಂಧಿಸಿದ ಬಳಿಕವೂ ಹಲವು ದೇವರೆಂದು ಭಾವಿಸಿ ಪೂಜೆಯ ಮಾಡುವ ಭರಷ್ಟರು ನೀವು ಕೇಳಿರೋ. ನೀವು ಮಾಡಿದ ಪೂಜೆಯು ಹಾದರಿಯ ಸ್ತ್ರೀಗಳಂತೆ ಕಾಣಿರೋ. ಕಡೆಗೆ ಅದೇ ಲಿಂಗ ಮಾರಿಯಾಗಿ ಮೋಕ್ಷಕ್ಕೆ ದೂರ ಮಾಡುವುದೆಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣರು. ಸತ್ತಾಗ ನಮ್ಮ ಜೊತೆ ಉಳಿಸಿಕೊಳ್ಳುವುದು ನಾವು ಸಂಪಾದನೆ ಮಾಡಿದಂತಹ ಸಂಪತ್ತಾಗಲಿ, ಆಸ್ತಿ, ಒಡವೆ, ಐಶ್ವರ್ಯ, ಪೀತಾಂಬರಗಳು ಇದ್ಯಾವುದೂ ನಮ್ಮ ಜೊತೆ ಬರೋದಿಲ್ಲ. ಕಡೆಗೆ ಹಾಕಿದ್ದಂಥ ಬಟ್ಟೆಯನ್ನು ಕೂಡ ತೆಗೆದು ಕೈಗೆ ಕೊಡುವುದು ಇಷ್ಟಲಿಂಗವನ್ನೇ. ಹಾಗಿರುವಾಗ ಇಷ್ಟಲಿಂಗ ಧರಿಸಿಯೂ ಅದನ್ನು ನಂಬದೆ ಸ್ಥಾವರ ಲಿಂಗಕ್ಕೆ ಹೋಗುವವರ ಕಂಡು ವಿಡಂಬನೆ ಮಾಡ್ತಾರೆ. ಬಹಳ ಹರಿತವಾದ ನುಡಿಗಳಿಂದ ನುಡಿದಿರೋದನ್ನು ಈ ವಚನಗಳಲ್ಲಿ ನಾವು ನೋಡ್ಬೋದು. ಮನೆಯಲ್ಲಿ ತನ್ನ ಬೇಕು ಬೇಡಗಳನ್ನು ಪೂರೈಸುವಂತಹ ಗಂಡ ಇದ್ರೂ ಕೂಡ ಅನ್ಯ ಪುರುಷರ ಸಂಗಮ ಮಾಡಿದರೆ ಅವಳಿಗೆ ನರಕನೆ. ಗುರು ಬಸವಣ್ಣನವರು ಕೂಡ ಹೇಳ್ತಾರೆ, ಅನ್ಯ ದೈವವೆಂಬುದು ಹಾದರ ಕಾಣಿರೋ. ಅದೇ ರೀತಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಮೋಕ್ಷ ಪಡೀಲಿ ಅಂತ ಹರಸಿ ಗುರು ನಿನ್ನಂಗಕ್ಕೆ ಇಷ್ಟಲಿಂಗವನ್ನು ಸಂಬಂಧ ಮಾಡಿದ ಬಳಿಕವೂ ಕೂಡ
ನೀನು ಅನ್ಯ ದೈವದ ಮೊರೆ ಹೋಗಿ ಅಲ್ಲಿ ಪೂಜೆ ಮಾಡಿದರೆ ಆ ಪೂಜೆ ಹೆಂಗೆ ಅಂತಂದರೆ ಅದು ಹಾದರಿಯ ಸ್ತ್ರೀಯಳಂತೆ. ಕೊನೆಗೆ ಆ ಲಿಂಗವೇ ನಿನಗೆ ಮಾರಿಯಾಗಿ ಪರಿಣಮಿಸುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಗಂಡ ಮನೆಯಲ್ಲಿದ್ರೂ ಅವಳು ಬೇರೆ ಪುರುಷನ ಸಂಘ ಮಾಡಿದರೆ ಹೆಂಗೋ, ಅದೇ ರೀತಿ ಅಂಗದ ಮೇಲೆ ಲಿಂಗ ಇದ್ದಾಗ್ಲೂ ಕೂಡ ಬೇರೆ ಅನ್ಯ ದೈವಗಳಿಗೆ ಹೋಗೋದು ಹಾದರ ಮಾಡಿದಂತೆ ಅಂತ ಹೇಳ್ತಾರೆ. ಗುರು ತನ್ನ ಶಿಷ್ಯನಿಗೆ ಅನುಗ್ರಹ ಮಾಡುವಾಗ ಅಂದರೆ ದೀಕ್ಷೆಯನ್ನು ಅಥವಾ ಸಂಸ್ಕಾರವನ್ನು ಕೊಡುವಂಥ ಸಂದರ್ಭದಲ್ಲಿ ಜಾತಿ ಭೇದ, ಲಿಂಗಭೇದ, ವರ್ಣಭೇದ ಇದ್ಯಾವುದನ್ನು ಕೂಡ ಮಾಡದೆ ಎಲ್ಲರನ್ನು ಸಮಾನ ಭಾವನೆಯಿಂದ ಕಂಡು ಅನುಗ್ರಹವನ್ನು ಮಾಡಬೇಕು. ಅದು ಬಿಟ್ಟು ಗುರು ತನ್ನ ಶಿಷ್ಯನಿಗೆ ಅನುಗ್ರಹ ಮಾಡಿ ಇವನು ಕೀಳು ಜಾತಿಯವನು, ಇವನ ಮನೆಯಲ್ಲಿ ನಾನು ಪ್ರಸಾದವನ್ನು ಸ್ವೀಕಾರ ಮಾಡಬಾರ್ದು ಅಂತ ಹೇಳಿ ಅವನು ಕೊಡುವಂತಹ ಕಾಣಿಕೆ ಮತ್ತು ಪಡಿ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವಂಥವನಿಗೆ ಹೇಳ್ತಾರೆ, ಅವನಿಗೆ ಏನು ಮಾಡಬೇಕು ಅನ್ನೋಂತಹದನ್ನು ಹೇಳ್ತಾರೆ. ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ಕೊಂಡು ಹೋಗುವ ಗುರುವಿನ ಕಂಡರೆ ಕೆಡವಿ ಹಾಕಿ ಮೂಗನೆ ಕೊಯ್ದು ಹಿಟ್ಟಂಗಿ ಕಲ್ಲಲ್ಲಿ ತಿಕ್ಕಿ ಸಾಸಿವೆ ಹಿಟ್ಟನೆ ತಳಿದು ಮೇಲೆ ಲಿಂಬೆ ಹುಳಿಯನೆ ಹಿಂಡಿ ಪಡುವಲ ಗಾಳಿಗೆ ಹಿಡಿಯಿಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣರು. ಅವರು ವಿಡಂಬನೆ ಮಾತ್ರ ಮಾಡೋದಲ್ಲ, ಅವರಿಗೆ ಕೊಡುವಂತಹ ಶಿಕ್ಷೆಯ ಪ್ರಮಾಣವನ್ನು ಕೂಡ ಘೋಷಣೆಯನ್ನು ಮಾಡ್ತಾರೆ. ಈ ನ್ಯಾಯಾಲಯದಲ್ಲಿ ಕಾನೂನಿನಲ್ಲಿ ಕೊಡುವಂತಹ ಶಿಕ್ಷೆಗಿಂತಲೂ ಹೆಚ್ಚು ಕಠಿಣವಾದ ಶಿಕ್ಷೆ ಅಂತ ಅನಿಸುತ್ತೆ. ನ್ಯಾಯಾಲಯದಲ್ಲಿ ಹೆಂಗೆ ಒಂದೊಂದು ಅಪರಾಧಕ್ಕೆ ಒಂದೊಂದು ಶಿಕ್ಷೆ, ಒಂದೊಂದು ಸೆಕ್ಷನನ್ನು ಹಾಕ್ತಾರೋ ಹಾಗೆ ಇವರು ಇಲ್ಲಿ ಹೇಳ್ತಾರೆ, ಅವನ ಕಂಡ್ರೆ ಏನು ಮಾಡಬೇಕು, ಮೊದಲನೇದಾಗಿ ಅವನ್ನ ಕೆಡವಿ ಹಾಕಬೇಕು, ಎರಡನೇದಾಗಿ ಅವನ ಮೂಗ ಕೊಯ್ಬೇಕು, ಮೂರನೇದಾಗಿ ಹಿಟ್ಟಂಗಿ ಕಲ್ಲಲ್ಲಿ ತಿಕ್ಕಬೇಕು, ನಾಲ್ಕನೇದಾಗಿ ಸಾಸಿವೆ ಹಿಟ್ಟನ್ನು ಅವನ ಮೇಲೆ ಹಾಕಬೇಕು, ಐದನೇದು ಅದರ ಮೇಲೆ ಲಿಂಬೆ ಹುಳಿಯನ್ನೇ ಹಿಂಡಿ ಆಮೇಲೆ ಅವನ್ನ ಪಡುವಲ ಗಾಳಿಗೆ ಹಿಡಿ ಅಂತ ಹೇಳ್ತಾರೆ. ಈ ಶಿಕ್ಷೆಯ ಪ್ರಮಾಣವನ್ನು ಕೇಳಿದ್ರೇ ಓದಿದ್ರೇ ನಮಗೆ ಅಷ್ಟೊಂದು ಘೋರ ಅನಿಸುತ್ತೆ, ಇನ್ನು ಅನುಭವಿಸೋಕ್ಕೆ ಎಷ್ಟು ಕಷ್ಟ ಇರ್ಬೋದು. ಅಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ನಮ್ಮ ಅಂಬಿಗರ ಚೌಡಯ್ಯನವರು ಎಚ್ಚರಿಕೆಯನ್ನು ಕೊಡ್ತಾರೆ, ಅಂತಹ ಭೇದ ಮಾಡುವಂತಹ ಗುರುವನ್ನು ಕಂಡ್ರೆ. ಈ ಅಂಬಿಗರನ್ನ ಅಂಬಿಗ ಅಂತ ಟೀಕೆ ಮಾಡ್ತಾ ಅವ್ರನ್ನ ಹೀಯಾಳಿಸ್ತಿದ್ದಂಥವರಿಗೆ ಅವರ ಒಂದು ವಚನದಲ್ಲೇ ಅವರಿಗೆ ಉತ್ತರವನ್ನು ಕೊಡ್ತಾರೆ. ಅಂಬಿಗ ಯಾರು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಅಂಬಿಗ ಎಂದು ಕುಂದು ನುಡಿಯದಿರಿ, ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಯ ಹಾಯಿಸುವನೆಂದ ನಮ್ಮ ಅಂಬಿಗರ ಚೌಡಯ್ಯ. ಇವರು ಯಾವುದೇ ತತ್ವವನ್ನು ಕುರುಡಾಗಿ ಅನುಸರಿಸ್ತಾ ಇರಲಿಲ್ಲ. ದಾಕ್ಷಿಣ್ಯವಿಲ್ಲದೆ ಚರ್ಚೆ ಮಾಡಿ ಮನಸ್ಸು ಒಪ್ಪಿದರೆ ಮಾತ್ರ ಅಂಗೀಕರಿಸ್ತಾ ಇದ್ರು. ಇವರು ಬಸವಗುರು ಕೊಟ್ಟಂತಹ ಇಷ್ಟಲಿಂಗದ ಆರಾಧಕರಾಗಿದ್ದರು. ಕಲ್ಯಾಣದ ಶರಣರ ಮಧ್ಯದಲ್ಲಿ ಪ್ರಜ್ವಲವಾಗಿ ಬೆಳಗಿದಂತಹ ಶರಣ. ಮಾತು ಕಟುವಾಗಿದ್ದರೂ ಸತ್ಯವನ್ನೇ ನುಡಿದಂತೆ ನಡೆದಂತಹ ಕ್ರಾಂತಿಕಾರಿ ಶರಣ. ಹಳೆಯ ಹೊಸ ನಂಬಿಕೆಗಳ ಅವಸ್ಥಾಂತರದ ಅವಸ್ಥೆಯಲ್ಲಿದ್ದಂತಹ ಅಂದಿನ ಲಿಂಗಾಯತ ಸಮಾಜದ ಲೋಪದೋಷಗಳನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸಿದರು. ಅವರ ವಚನಗಳಲ್ಲಿ ಕಡು ಟೀಕೆಯೂ ಕೇಳಿಬರುತ್ತೆ. ಅವರ ವಚನಗಳು ಅನರ್ಥ ಸಾಧಕವಾದಂತಹ ಕೋಪದಿಂದ ಹೊಮ್ಮಿದ್ದಲ್ಲ, ಸದರ್ಥ ಸಾಧಕವಾದಂತಹ ಸತ್ಕೋಪದಿಂದ ಹೊರಹೊಮ್ಮಿದವು. ಕನ್ನಡ ಸಾಹಿತ್ಯದಲ್ಲಿ ಈ ಬಗೆಯ ದಿಟ್ಟತನ ಕಂಡುಬರುವುದು ಬಹುಶಃ ಸಿಡಿಲು ನುಡಿಯ ಸರ್ವಜ್ಞ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವರು ಅಂತ ಅನಿಸುತ್ತೆ. ಶರಣರ ಭಾಷೆಗಳಲ್ಲಿ 3 ರೀತಿಯ ಭಾಷೆಗಳನ್ನು ನಾವು ನೋಡ್ಬೋದು. ತಾಯಿ ಭಾಷೆ, ತಂದೆ ಭಾಷೆ, ಪೊಲೀಸ್ ಭಾಷೆ. ನೋಡಿ, ತಾಯಿಗೆ ಮಗು ಏನೇ ಮಾಡಲಿ ಅದನ್ನು ಮುದ್ದಿಸಿ ಮೃದುವಾದ ಭಾಷೆಯಲ್ಲಿ ಮಾತಾಡ್ತಾ ಮಗುವನ್ನು ತಿದ್ದುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ಆದರೆ ತಂದೆ ಹಂಗಲ್ಲ, 1-2 ಸಾರಿ ನೋಡ್ತಾನೆ, ನೋಡಿ ಅವನು ಸರಿದಾರಿ ಬರಲಿಲ್ಲ ಅಂದರೆ ಅವನಿಗೆ ಗದರಿಸಿ ಮಾತಾಡಿ ಬುದ್ಧಿಯನ್ನು ಹೇಳ್ತಾರೆ. ಆದರೆ ಪೊಲೀಸ್ ಭಾಷೆ ಹಂಗಲ್ಲ, ಒರಟಾಗೇ ಇರುತ್ತೆ. ಅದೇ ರೀತಿ ಶರಣರಲ್ಲಿ ಬಸವಣ್ಣನವರು ಮಾತೃವಾಣಿಯಲ್ಲಿ ಮೃದುವಾದ ಭಾಷೆಯಲ್ಲಿ ಉಪದೇಶ ಮಾಡ್ತಾರೆ, ಆದೇಶ ನೀಡ್ತಾರೆ. ಅಲ್ಲಮಪ್ರಭು ಚನ್ನಬಸವಣ್ಣನವರು ಮುಂತಾದವರು ತಂದೆಯ ಭಾಷೆಯಲ್ಲಿ ಎಚ್ಚರಿಸ್ತಾರೆ. ಆದರೆ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವರು ಇವರ ಭಾಷೆ ಪೊಲೀಸ್ ಭಾಷೆಯಂತೆ. ಈ ಮೊಂಡು ಜನಕ್ಕೆ ಅವರನ್ನು ತಿದ್ದಬೇಕಾದ್ರೆ ಅವರ ಈ ಒಂದು ಭಾಷೆಗಳು ಬೇಕೇ ಬೇಕು. ಆದರೆ ಇವರು ಯಾರ ಮೇಲೂ ವೈಯಕ್ತಿಕ ದ್ವೇಷ ಸಾಧನೆಯ ಕೋಪ ಅಲ್ಲ, ಸಾತ್ವಿಕ ಕೋಪ. ಈ ಕೋಪ ಇರಬೇಕು, ಇಲ್ಲದೇ ಇದ್ರೆ ಸಮಾಜ ತಿದ್ದಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿ ಪೊಲೀಸ್ನವ್ರಿಗೂ ಕೂಡ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇರಲ್ಲ. ಆರೋಪಿಯಾಗಿ ಬಂದಿರುವಂತಹ ವ್ಯಕ್ತಿಯನ್ನು ಸರಿದಾರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಕೋಪವನ್ನು ತೋರಿಸ್ತಾರೆ. ಈ ಕೋಪ ಇಲ್ಲದೇ ಇದ್ರೆ ವ್ಯಕ್ತಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜಿಡ್ಡುಗಟ್ಟಿದ ಈ ಸಮಾಜದ ಪರಿವರ್ತನೆಗೆ ಶರಣರು ತೋರಿದಂತಹ ಸಾತ್ವಿಕ ಕೋಪ ಅಂಬಿಗರ ಚೌಡಯ್ಯ ಮತ್ತು ಮಡಿವಾಳ ಮಾಚಿದೇವರದು.
ತನ್ನೊಳಗೆ ಅಂತರ್ಗತವಾಗಿ ಹುದುಗಿರುವಂತಹ ದೇವರನ್ನು ತನ್ನೊಳಗೆ ಹುಡುಕಿಕೊಳ್ಳದೆ ಕಾಡು ಮೇಡುಗಳಿಗೆ ಹೋಗಿ ಗಿಡ ಮರಗಳನ್ನು ಪೂಜಿಸಿ ಬಳಲುವವರಿಗೆ ಹೇಳ್ತಾರೆ, ಅಡವೆಯೊಳಗ ಅರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನೊಳಗ ಅರಸುವಡೆ ಮತ್ಸ್ಯ ಮಂಡೂಕವಲ್ಲ, ಒಡಲ ದಂಡಿಸುವರೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನೊಳಗೆ ಹುದುಗಿರ್ಪಲಿಂಗವ ನಿಲುಕಿಯೇ ನೋಡಿ ಕಂಡ ನಂಬಿಗರ ಚೌಡಯ್ಯ. ಎಲ್ಲೆಲ್ಲೋ ಕಾಡು ಮೇಡು ಮತ್ತು ಮಡುವಿನ ನೀರೊಳಗೆ ಎಲ್ಲೆಲ್ಲೇ ಅರ್ಸಕ್ಕೋದ್ರೆ ಅದನ್ನು ಕಪ್ಪೆ ಮೀನ ಅಥವಾ ಗಿಡ ಮರಗಳ ಒಡಲ ದಂಡಿಸಿ ಅಂದರೆ ಉಪವಾಸ ಇದ್ದು ನಾನು ಸಾಧನೆ ಮಾಡ್ತೀನಿ ಅಂದರೆ ಆ ದೇವರೇ ನಮಗೆ ಸಾಲ ಕೊಡಬೇಕಾಗಿದೆಯಾ? ಏನೂ ಇಲ್ಲ. ನಾವೇನು ಮಾಡಬೇಕು ಅಂತ ಅಂದರೆ ಅಷ್ಟ ತನುವಿನೊಳಗೆ ನಮ್ಮೊಳಗೆ ಅಡಗಿರುವಂತಹ ಈ ಪರಮಾತ್ಮನನ್ನು ನಾವು ಅರಿದು ತಿಳಿಬೇಕು. ಅಷ್ಟತನು ಅಂದರೆ ಸ್ಥೂಲತನು, ಸೂಕ್ಷ್ಮತನು, ಕಾರಣತನು, ನಿರ್ಮಲತನು, ಆನಂದತನು, ಚಿನ್ಮಯತನು, ಚಿದ್ರೂಪತನು, ಶುದ್ಧತನು. ಈ ಅಷ್ಟತನುವಿನೊಳಗೆ ಇರುವಂತಹ ಲಿಂಗವನ್ನು ಪರಮಾತ್ಮನನ್ನು ನಾವು ನಮ್ಮೊಳಗೆಯೇ ಅರಿಬೇಕು ಅನ್ನುವಂಥದ್ದನ್ನು ಅವರು ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ವಚನಗಳಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ವಚನಗಳನ್ನು ಕೂಡ ನಾವು ನೋಡ್ತೇವೆ. ಈ ಸಮಾಜದೊಳಗೆ ನಾವು ಬದುಕಿದ್ದಾಗ ಹೆಂಗಿದ್ರು ಒಂದು ಮಾತಂತಾರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರು ಅಂತಾರೆ, ಹಿಂಗಿದ್ರು ಅಂತಾರೆ. ಅದಕ್ಕೆ ಎದೆಗೊಂದು ಬೇಡ ಅಂತ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ. ಉಂಡರೆ ಭೂತನೆಂಬರು, ಉಣದಿದ್ದರೆ ಜಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು, ಊರೊಳಗಿದ್ದರೆ ಸಂಸಾರಿ ಎಂಬರು, ನಿದ್ರೆಗೈದರೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರು, ಇಂತಿ ಜನಮೆಚ್ಚಿ ನಡೆವರ ಎಡದ ಪಾದದ ಕಿರುಗುಣಿಯಲ್ಲಿ ಮನೆಯ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ. ಊಟ ಮಾಡಿದ್ರೆ ಭೂತ ಅಂತಾರೆ, ಉಂಡೆ ಇದ್ರೆ ಜಾತಕ ಅಂತಾರೆ, ಭೋಗಿಸಿದ್ರೆ ಇವನೇನಪ್ಪ ಕಾಮುಕ ಅಂತಾರೆ, ಭೋಗಿಸ್ತಿದ್ರೆ ಇವನೇನ ಹಿಂದೆ ಕರ್ಮ ಮಾಡಿದ್ದ ಅದು ಅನುಭವಿಸ್ತಾ ಇದ್ದಾನೆ ಅಂತಾರೆ. ಕಾಡೊಳಗಿದ್ರೆ ಮೃಗನಂಗೆ ಪ್ರಾಣಿ ಥರ ಕಾಡೊಳಗಿದ್ದಾನೆ ಅಂತಾರೆ, ಊರೊಳಗಿದ್ರೆ ಯಾವಾಗಲೂ ಹೆಂಡತಿ ಮಕ್ಕಳ ಜೊತೆನೇ ಇರ್ತಾನೆ ಅಂತಾರೆ. ನಿದ್ದೆ ಮಾಡಿದರೆ ಇವನೇನು ಕುಂಭಕರ್ಣ ಅಂತಾರೆ, ಯಾವಾಗಲೂ ನಿದ್ದೆ ಮಾಡ್ತಾನೆ, ಜಡದೇಹಿ ಅಂತಾರೆ, ಎದ್ದಿದ್ರೆ ಚಕೋರ ಅಂತಾರೆ. ಜನ ಹೆಂಗಿದ್ರು ಒಂದು ಮಾತು ಅಂತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅನ್ನುವಂತಹ ಧೈರ್ಯವಾದ ಮಾತುಗಳನ್ನು ನಮಗೆ ತುಂಬ್ತಾರೆ. ಅದೇ ರೀತಿ ಯಾವುದನ್ನು ಪೂಜೆ ಮಾಡಿ ಏನೇನಾಗಿ ಹೋದ್ರು ಅನ್ನೋದನ್ನು ಕೂಡ ಹೇಳ್ತಾರೆ. ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು, ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು, ಮರನ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು, ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು, ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದ ನಮ್ಮ ಅಂಬಿಗರ ಚೌಡಯ್ಯ. ಯಾವುದನ್ನ ಪೂಜೆ ಮಾಡಬೇಕು, ಯಾವುದನ್ನ ಪೂಜೆ ಮಾಡಬಾರ್ದು ಅನ್ನೋವಂಥದ್ದನ್ನು ಹೇಳ್ತಾರೆ. ಈ ಜಡ ವಸ್ತುಗಳನ್ನು, ಪಂಚಭೂತಗಳನ್ನೇ ದೇವರು ಅಂತ ಭಯದ ವಾತಾವರಣ ಅಂದರೆ ಪಂಚಭೂತಗಳೆಲ್ಲವೂ ತಮ್ಮಷ್ಟಕ್ಕೆ ತಾವೇ ಎಲ್ಲ ಮಹತ್ವವನ್ನು ಪಡೆದುಕೊಂಡಿದ್ದಾವೆ. ಆದರೆ ವೈದಿಕರು ಅವುಗಳ ವಿರಾಟ್ ಸ್ವರೂಪಕ್ಕೆ ತಲೆಬಾಗಿದ ವೈದಿಕರು ಏನು ಮಾಡಿದ್ರು, ಅವುಗಳ ಭಯವೇ ಧರ್ಮದ ಮೂಲ ಅಂತ ಮಾಡಿಬಿಟ್ಟು ಈ ಕಲ್ಲು ಮಣ್ಣು ದೇವರು, ಕಲ್ಲು ಮಣ್ಣು ನೀರು ಭೂಮಿ ಇವನ್ನೇ ಬೆಂಕಿ ಇವನ್ನೇ ಪೂಜೆ ಮಾಡುವಂಥ ಭಯವನ್ನು ಹುಟ್ಟಿಸ್ಬಿಟ್ರು. ಅದರಿಂದ ಇದ್ಯಾವುದು ದೇವರಲ್ಲ, ಜಗದ್ಭರಿತವಾದ ಪರಶಿವನೊಳಗೆ ಇಡೀ ಜಗತ್ತನ್ನೇ ಆವರಿಸಿರುವಂತಹ ಪರಮಾತ್ಮನೊಳಗೆ ಕಿಂಕರನಾದ ಶಿವಭಕ್ತ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಪರಮಾತ್ಮನನ್ನು ಅರಿತು ಪೂಜೆ ಮಾಡುವವನೇ ಶ್ರೇಷ್ಠ ಅಂತ ಹೇಳ್ತಾರೆ. ಸತ್ಯವನ್ನರಿಯದೆ ಅಸತ್ಯವನ್ನೇ ಪೂಜಿಸಿ ಬದುಕನ್ನು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಹೋದ್ರು, ನಿಜ ದೇವರನ್ನು ಅರಿಯೋದರಲ್ಲಿ ವಿಫಲರಾದರು. ಜಗತ್ತನ್ನೇ ಆವರಿಸಿರುವಂತಹ ಪರಶಿವನನ್ನು ಅರಿತು ಪೂಜಿಸಿದ ಶಿವಭಕ್ತ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ಎಲ್ಲದಕ್ಕೂ ಆಧಾರ ಬಸವಣ್ಣನ ಅಂತ ಹೇಳ್ತಾರೆ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕಾಧಾರ ಬಸವಣ್ಣ, ಸರ್ವಾಪತ್ತಿಗಾಧಾರ ಬಸವಣ್ಣ, ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ, ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಏನು ತೀರ್ದ ನಂಬಿಗರ ಚೌಡಯ್ಯ. ಶರಣು ಶರಣಾರ್ಥಿ.